ಅಜಿತ್ ಪವಾರ್ ನಿಧನದಿಂದ ಮಹಾರಾಷ್ಟ್ರದ ರಾಜಕೀಯಕ್ಕೆ ತುಂಬಲಾರದ ನಷ್ಟ ಆಗಿದೆ ಅಂತ ಹೇಳಿದ್ದಾರೆ. ಅಜಿತ್ ಪವಾರ್ ನಿಧನಕ್ಕೆ ರಾಹುಲ್ ಗಾಂಧಿಯವರು, ವಿಪಕ್ಷ ನಾಯಕರು ಸಂತಾಪವನ್ನು ಸೂಚಿಸಿರುವಂಥದ್ದು. ಪ್ರಿಯಾಂಕಾ ಗಾಂಧಿ ಕೂಡ ಸಂತಾಪವನ್ನು ಸೂಚನೆ ಮಾಡಿದ್ದಾರೆ. ಅಜಿತ್ ಪವಾರ್ ಅವರು ಕೇವಲ ಒಂದು ಪಕ್ಷಕ್ಕೆ, ಒಂದು ಧರ್ಮಕ್ಕೆ, ಒಂದು ಜಾತಿಗೆ ಸೀಮಿತರಾದವರಲ್ಲ. ಅದರಿಂದ ಆಚೆಗೂ ಕೂಡ ಅವರ ಕಾಂಟ್ಯಾಕ್ಟ್ ಇತ್ತು, ಎಲ್ಲರ ಜೊತೆಗೂ ಕೂಡ ಒಡನಾಟ ಇತ್ತು. ಹಾಗಾಗಿಯೇ 5 ಬಾರಿ ಅವರು DCM ಆಗಿದ್ದು. ಅವರ ರಾಜಕೀಯ ಜೀವನ, ಅವರು ನಡೆದು ಬಂದಂತಹ ಹಾದಿ, ಅವರ ಕೆಲಸ ಎಲ್ಲ ರಾಜಕಾರಣಿಗಳಿಗೂ ಕೂಡ ಮಾದರಿಯಾಗುವಂಥದ್ದು. ಈಗ ಅಜಿತ್ ಪವಾರ್ ಅವರನ್ನು ನೆನೆದು, ಈ ದುರಂತ ಘಟನೆಯನ್ನು ನೆನೆದು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಅಮಿತ್ ಶಾ ಕೂಡ ಘಟನಾ ಸ್ಥಳಕ್ಕೆ ಭೇಟಿ ಕೊಡುವಂತಹ ಸಾಧ್ಯತೆ ಇದೆ. ನಾಳೆ ಅಂತ್ಯಕ್ರಿಯೆಯನ್ನು ನೆರವೇರಿಸುವಂತಹ ಸಾಧ್ಯತೆ ಇರುವಂಥದ್ದು. ಸಾರ್ವಜನಿಕರ ದರ್ಶನಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡುವ ಸಾಧ್ಯತೆ ಇದೆ. ಅಜಿತ್ ಪವಾರ್ ಡಿಫ್ರೆಂಟ್ ಮ್ಯಾನರಿಸಮ್ ಇಟ್ಕೊಂಡಂತಹ ರಾಜಕಾರಣಿ. ಜೊತೆಗೆ ಒಂದು 5-10 ವರ್ಷಗಳಿಂದ ಮಹಾರಾಷ್ಟ್ರದ ರಾಜಕಾರಣ ಅಜಿತ್ ಪವಾರ್ ಸುತ್ತನೇ ಗಿರ್ಗಿಟ್ಲೆ ಹೊಡಿತಾ ಇತ್ತು. ಅವರ ನಿಲುವು ಮತ್ತು ನಿರ್ಧಾರದ ಮೇಲೆ ಸರ್ಕಾರದ ಭವಿಷ್ಯ ನಿಲ್ತಾ ಇತ್ತು. ಹಾಗಾಗಿಯೇ ಅಜಿತ್ ಪವಾರ್ ಅವರು ಶರದ್ ಪವಾರ್ ಅವರಿಗೆ ಸೆಡ್ ಹೊಡಿತಾರೆ, ತಮ್ಮದೇ ಒಂದು ಬಣವನ್ನು ರಚಿಸ್ತಾರೆ. ಅದು ಮಹಾಯುತಿ ಸರ್ಕಾರದ ಭಾಗ ಕೂಡ ಆಗುತ್ತೆ.